वहन्ति किल पामरदैवतेषु त्वामेव देवि मनसा समनुस्मरामि त्वामेव नौमि शरणं जननि त्वमेव। रामभद्राय रामचन्द्राय वेगसे गुरुनाथाय नाथाय संताय पतये श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। ಶ್ರೀ ಶಂಕರಾಚಾರ್ಯರು ತಮ್ಮ ಎಲ್ಲ ಉಪದೇಶಗಳಿಂದ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಕಷ್ಟಗಳಿಂದ ದುಃಖಗಳಿಂದ ದೂರವಾಗಬೇಕು, ಸುಖವಾಗಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಒಂದು ದಾರಿಯನ್ನು ಅವರು ತೋರಿಸ್ಕೊಟ್ರು. ಹೇಗೆ ಅಂದರೆ ಅದು ಅವರವರ ಉಪದೇಶಗಳಿಂದ. ಅನೇಕ ಸ್ತೋತ್ರಗಳು, ಅನೇಕ ಬೇರೆ ಬೇರೆ ಉಪದೇಶಗಳ ಮೂಲಕ ತೋರಿಸ್ಕೊಟ್ರು. ಅಂಥದ್ರಲ್ಲಿ ಈ 3 ಸ್ತೋತ್ರ ನಾವೀಗ ಹೇಳಿದ್ವಿ, ಅದರಲ್ಲಿ ಇವು 3 ಕೂಡ ತುಂಬಾ ಶ್ರೇಷ್ಠವಾದಂತಹ ಶ್ಲೋಕ. ಅವರ ಉಪದೇಶಗಳು ಹೇಗಿರುತ್ತೆ ಅಂದರೆ ಏನು ಅವ್ರು ಹೇಳಿದಷ್ಟನ್ನು ಕೂಡ ನಮ್ಮ ಜೀವನದಲ್ಲಿ ಇಟ್ಕೋಬೇಕು ಅಂತ ಏನಿಲ್ಲ. ಆದರೆ ಒಂದೇ ಒಂದು ಸಣ್ಣ ಅಂಶ ನಮ್ಮ ಜೀವನದಲ್ಲಿ ಇಟ್ಕೊಂಡ್ರು ಸಾಕು, ನಮ್ಮ ಜೀವನ ವ್ಯತ್ಯಾಸ ಆಗುತ್ತೆ, ಈ ಕ್ಷಣದಿಂದ ವ್ಯತ್ಯಾಸ ಆಗುತ್ತೆ. ಅಂಥದ್ರಲ್ಲಿ ಈ 3 ಸ್ತೋತ್ರಗಳು ಇದಾಗಿದೆ. ಅದರಲ್ಲೂ ಕೂಡ ನಾವೀಗ ಉದಾಹರಣೆಗೆ ಇವತ್ತು ಗಮನಿಸೋದಾದ್ರೆ ನಕ್ಷತ್ರಮಾಲಾ ಸ್ತೋತ್ರ ಇದೆ. ಅದರಲ್ಲಿ 108 ಬೇರೆ ಬೇರೆ ವಿವಿಧ ರೂಪವಾಗಿ ಪರಮಾತ್ಮನ ಒಂದು ಮಹಿಮೆಯಿಂದ ತೋರಿಸ್ತಾ ನಮಃ ಶಿವಾಯ ಅಂತ ನಮ್ಮ ಬಾಯಲ್ಲಿ ಹೇಳಿಸ್ತಾ ಇದ್ರೆ ನಮ್ಮ ಮನಸ್ಸು ಆ ಶಿವನಲ್ಲೇ ನಿಲ್ಲುವಂತೆ ಒಂದು ಮಾಡಿದಂತಹ ಒಂದು ಪ್ರಯತ್ನ ಅದ್ಭುತವಾದ. ಅದರಲ್ಲಿ ಏನ್ ಹೇಳ್ತಾರೆ, ಒಂದು ಕಡೆ ಏಕಬಿಲ್ವ ದಾನಕೋಪಿ ತೋಷಿಣೇ ನಮಃ ಶಿವಾಯ, ಭಗವಂತ ಯಾವಾಗ ಸಂತೃಪ್ತಿ ಹೊಂದ್ತಾನೆ ಅಂತ ಪ್ರಶ್ನೆ. ಸಾಮಾನ್ಯವಾಗಿ ನಾವೆಲ್ಲರೂ ಜೀವನದಲ್ಲಿ ಯಾರಾದರೂ ನೇರವಾದ ಮಾರ್ಗ ಅಥವಾ ಸುಲಭವಾದ ಮಾರ್ಗ, ಅತಿ ಶೀಘ್ರವಾಗಿ ನಮಗೆ ಫಲ ಸಿಗುವಂಥದ್ದನ್ನೇ ನಾವು ಎಲ್ಲದನ್ನೂ ಪ್ರಯತ್ನ ಮಾಡೇ ಮಾಡ್ತೀವಿ. ಅಂಥದ್ದು ಯಾವ ಉಪಾಯ ನಮಗೆ ಪರಮಾತ್ಮನ ವಿಷಯದಲ್ಲಿ ಅಂತಂದ್ರೆ ಒಂದು ಬಿಲ್ವಪತ್ರೆ, ಅದನ್ನು ಕೂಡ ಕೊಟ್ಟರು ಸಾಕು, ಪರಮಾತ್ಮ ಸಂತೋಷ ಹೊಂದ್ತಾನೆ. ಮೈಸೂರಿನವ್ರಿಗೆ 1 ಬಿಲ್ವಪತ್ರೆ ಬೇಕಾದ್ರೆ 1 kg ಬೇಕಾದ್ರೆ ಬಿಲ್ವಪತ್ರೆ ಕೂಡ ಸಾಮರ್ಥ್ಯ ಇದೆ. ಅದೇನು ಕಷ್ಟನಾ? ಮತ್ತೇನಾಗಲ್ಲ ಇಲ್ಲಿ ಅಭಿಪ್ರಾಯ ಅಂದ್ರೆ 1 ಬಿಲ್ವಪತ್ರೆನಾದ್ರೂ ಕೂಡ ಮನಸ್ಸಿದ್ದು, ಪೂರ್ತಿ ಮನಸ್ಸಿದ್ದು, ಅಂದ್ರೆ ನಾವೇನು ಆ ಪರಮಾತ್ಮನ ಕೊಡ್ತಾ ಇದ್ರೆ ಅತ್ಯಂತ ಶ್ರದ್ಧೆಯಿಂದ ಪರಮಾತ್ಮ ಸ್ವೀಕರಿಸ್ತಾನೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ಕೊಡಬೇಕು. ಆ ರೀತಿ ಒಂದು ಬಿಲ್ವಪತ್ರೆಯನ್ನು ಕೂಡ ಕೊಟ್ಟರು ಕೂಡ ಆ ಪರಮಾತ್ಮ ಸಂತೃಪ್ತಿ ಹೊಂದ್ತಾನೆ. ಬಿಲ್ವಪತ್ರೆ ಬಿಡಿ, ನಮ್ಮ ಕೈಲಿ ಏನೂ ಇಲ್ಲ, ಈಗ ಇರೋದು ಒಂದೇ ಒಂದು ಪುಸ್ತಕ, ಅದು ಇಂತಹ ಸ್ತೋತ್ರದ ಪುಸ್ತಕ. ಈ ಸ್ತೋತ್ರವನ್ನೇ ಅತ್ಯಂತ ಶುದ್ಧ ಮನಸ್ಸಿನಿಂದ ನಾವು ಹೇಳ್ತಾ ಇರೋದು ಪರಮಾತ್ಮನಿಗೆ ತಲುಪತ್ತೆ. ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ, ಅವನು ಕೇಳಿಸ್ಕೊಳ್ತಾನೆ, ಅವನು ಅನುಗ್ರಹಿಸ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಮಾಡಿದ್ರು ಕೂಡ ಪರಮಾತ್ಮ ಅತಿ ಶೀಘ್ರವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಅಂತಹ ಅಮೂಲ್ಯವಾದಂತಹ ವಿಷಯಗಳನ್ನ ಶ್ರೀ ಶಂಕರ ಭಗವತ್ಪಾದರು ಇಂತಹ ಸ್ತೋತ್ರದಲ್ಲೂ ತೋರಿಸ್ತಾರೆ. ಹಾಗಾಗಿ ಅಂತಹ ಶ್ರೀ ಶಂಕರ ಭಗವತ್ಪಾದರು ದಾರಿ ತೋರಿಸಿದ್ದಾರೆ ನಮಗೋಸ್ಕರ, ಅವ್ರಿಗೇನು ಬೇಕಾಗಿರಲಿಲ್ಲ. ಅಂತಹ ದಾರಿಯನ್ನ ನಾವು ಚೆನ್ನಾಗಿ ಆ ದಾರಿಯಲ್ಲಿ ತುಳಿಯೋಣ. ಅಷ್ಟೇ ಅಲ್ಲದೆ ನಾವಷ್ಟೇ ಅಲ್ಲ, ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳಬೇಕಾಗಿಲ್ಲ. ಖಂಡಿತ ನಮಗೆ ಗೊತ್ತಿರೋ ಎಲ್ರಿಗೂ ಕೂಡ ಇದನ್ನ ತಲುಪಿಸಿ ಅವರು ಎಲ್ಲ ನಮ್ಮಂತೆ ನೆಮ್ಮದಿ ಜೀವನ ನಡೆಯುವಂತೆ ಪ್ರಯತ್ನ ಮಾಡಬೇಕಾದಂಥ ಕರ್ತವ್ಯ ಏನಿದೆ ಅದನ್ನ ಮತ್ತೆ ನಾನು ಹೇಳಬೇಕಾಗಿಲ್ಲ, ಅದೆಲ್ಲರೂ ನಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಈ ದಿನ 2 ಅಯೋಧ್ಯೆಯಿಂದ ನೀವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಬಂದಿದ್ದೀರಾ. ಅದರಲ್ಲೂ ಕೂಡ ನಿಮಗೆ ಇವತ್ತಿನ ಒಂದು ವಿಶೇಷತೆ ಅಂದರೆ ನಿಮ್ಮ ಪುಣ್ಯ ನೋಡಿ. ಈ ದಿನ ವಿಶೇಷ ಶ್ರಾವಣ ಸೋಮವಾರ ಬೇರೆ, ನಿಮ್ ಈ ಕಡೆ ಪಾರಾಯಣನೂ ಆಯ್ತು, ಈ ಕಡೆ ದೇವರ ಪೂಜೆ ದರ್ಶನವೂ ಆಯ್ತು. ಹೀಗೆ ಎರಡೂ ನಿಮ್ಮ ಪಾಲಿಗೆ ಬಂದಿದೆ. ಹಾಗಾಗಿ ವಿಶೇಷವಾದ ಪುಣ್ಯವಂತರೆ ನೀವು. ನಿಮಗೆ ಅಂತಹ ಪುಣ್ಯ ಇನ್ನೂ ಎಷ್ಟೆಷ್ಟೋ ಹೆಚ್ಚಾಗ್ಲಿ, ಇಂತಹ ಒಂದು ಸನ್ಮಾರ್ಗದಲ್ಲಿ ಹೋಗತಕ್ಕಂತಹ ಒಂದು ಮನಸ್ಸು ಇನ್ನೂ ದೃಢವಾಗಲಿ, ಆ ಪರಮಾತ್ಮನ ಅನುಗ್ರಹ ಹಾಗೆ ನಮ್ಮ ಗುರುಗಳ ಅನುಗ್ರಹ ಪೂರ್ಣವಾಗಿ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ. ಹರ ನಮಃ ಪಾರ್ವತಿ ಪತಯೇ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.